ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ರವರು ಇಂದು ಮಾಯಕೊಂಡ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೊಡಗನೂರು ಗ್ರಾಮದಿಂದ ತಮ್ಮ ಚುನಾವಣಾ ಪ್ರಚಾರವನ್ನು ಪ್ರಾರಂಭ ಮಾಡಿದರು। ಈ ಸಂದರ್ಭದಲ್ಲಿ ಶಾಸಕರಾದ ಬಸವಂತಪ್ಪ, ಬ್ಲಾಕ್ ಅಧ್ಯಕ್ಷರಾದ ಹನುಮಂತಪ್ಪ, ಮುಖಂಡರಾದಂತ ಸಿದ್ದಪ್ಪ, ಮುದೇಗೌಡರ ಗಿರೀಶ್, ಜಿಡಿ ಗುರುಸ್ವಾಮಿ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು। ಪ್ರಪಂಚ ಜ್ಞಾನ ಇದೆಯಲ್ವಾ, ಪ್ರಜ್ಞಾವಂತರಿಗೆಲ್ಲ ಇದರಲ್ವಾ। ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಂಜಯ್ ಅವರನ್ನ ಚಿಟ್ಚಾಟ್ ಮಾಡಿದ್ದಾರೆ, ನೋಡೋಣ। ಲೋಕಸಭಾ ಚುನಾವಣೆ ಇನ್ನೇನು ಒಂದು ವಾರಗಳ ಕಾಲ ಬಾಕಿ ಇದೆ। ಹಾಗಾಗಿ ಭರ್ಜರಿ ಪ್ರಚಾರವನ್ನು ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಪ್ರಭಾ ಮಲ್ಲಿಕಾರ್ಜುನ್ ಅವರು ಈಗಾಗಲೇ ಸಾಕಷ್ಟು ಹಳ್ಳಿಗಳನ್ನು ಸುತ್ತಾಡಿ ಪ್ರಚಾರವನ್ನು ಮಾಡ್ತಿದ್ದಾರೆ। ಹೇಗಿದೆ ಜನರ ರೆಸ್ಪಾನ್ಸ್ ಅನ್ನೋದನ್ನ ಅವ್ರನ್ನ ಕೇಳಿ ತಿಳ್ಕೊಂಡು, ಮೇಡಮ್ ಇನ್ನೊಂದು ವಾರ ಮಾತ್ರ ಬಾಕಿ ಇದೆ, ಹೇಗಿದೆ ಜನಗಳ ರೆಸ್ಪಾನ್ಸು? ರೆಸ್ಪಾನ್ಸ್ ಚೆನ್ನಾಗಿದೆ, ನೋಡ್ತಾ ಇದ್ದೀರಾ ನೀವು। ಅಪ್ಪಾಜಿ ಅವರು, ಮಲ್ಲಿಕಾರ್ಜುನ್ ಅವರು, ನಾನು, ನನ್ನ ಮಕ್ಕಳು, ಕುಟುಂಬದವ್ರು ಎಲ್ಲರೂ ಕೂಡ ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ। ಅದೇ ರೀತಿ ನಮ್ಮ ಕಾರ್ಯಕರ್ತರು, ಮುಖಂಡರು ಈ ಬಾರಿ ಅವರು ಹೆಚ್ಚಿನ ರೀತಿಯಲ್ಲಿ ತೀರ್ಮಾನ ಮಾಡ್ದಂಗಿದೆ। ಸೊ ಸಂಘಟನೆಗಳಾಗ್ತಾ ಇದ್ದಾವೆ, ಜೊತೆಗೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಬೆಂಬಲಿಸಬೇಕು ಅಂತ ಅವರವ್ರದೇ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ। ಸೊ ನಿಜವಾಗ್ಲೂ ಜನರು ಕೂಡ ಈ ಬಾರಿ ಮೋದಿ ಅಲೆ ಎಲ್ಲ ಇಲ್ಲಿ ಕಾಂಗ್ರೆಸ್ ಅಲೆ ಇದೆ ಅಂತ ತೀರ್ಮಾನ ಮಾಡ್ದಂಗೆ ವಾತಾವರಣ ನನಗೆ ಬರ್ತಾ ಇದೆ। ನಿನ್ನೆ ದಾವಣಗೆರೆಗೆ ಮೋದಿ ಅವರು ಆಗಮಿಸಿದ್ರು, ಅದೇನಾದ್ರು ಎಫೆಕ್ಟ್ ಆಗ್ಬೋದಾ ಅಂತ ಹೇಳಿ? ಅಲ್ಲ, ಅದನ್ನು ನೀವು ಡೀಟೇಲಾಗಿ ಮೋದಿಯವ್ರ ಭಾಷಣನ ನೀವು ಕೇಳಬೇಕು ಅನಿಸುತ್ತೆ। ಯಾಕಂದರೆ ಭಾಷಣದಲ್ಲಿ ನಾನು ಸ್ವಲ್ಪ ಅಷ್ಟೇ ನೋಡೋಕ್ಕಾಯ್ತು, ನನಗೆ ಪೂರ್ತಿ ನೋಡೋಕ್ಕಾಗಲಿಲ್ಲ। ಅದರಲ್ಲಿ ಅವ್ರು ಹೇಳಿದ್ದೇನು ಅಂದರೆ ದೆರ್ ಇಸ್ ನೋ ಟ್ರಾನ್ಸ್ಲೇಷನ್, ಹಿಂದಿನಲ್ಲೇ ಭಾಷಣ ಮಾಡಿದರು। ಸೊ ನನ್ನ ಇದು ಹೃದಯದ ಭಾಷೆ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದರು। ಹೃದಯದ ಭಾಷೆ ಅರ್ಥ ಆಗುತ್ತೆ ಅಂದರೆ ನಮ್ಮ ಜನರ ತೆರಿಗೆ ಪಾಲು ಕೊಡಬೇಕು, ಬರೋದು ನಾವೇನು ಪರಿಹಾರ ಕೇಳಿದ್ವಿ ಅದನ್ನು ಕೊಡಬೇಕಿತ್ತು, ದೇಶದಲ್ಲಿರುವಂತಹ ನಿರುದ್ಯೋಗರ ಸಮಸ್ಯೆ ಏನಿದೆ ಅದಕ್ಕೆ ಸ್ಪಂದಿಸಬೇಕಿತ್ತು, ಬೆಲೆ ಏರಿಕೆ ಸಮಸ್ಯೆಗೆ ಸ್ಪಂದಿಸಬೇಕಿತ್ತು। ಹೃದಯದ ಭಾಷೆ ಅರ್ಥ ಮಾಡ್ಕೊಳ್ಳೋರು ಬಡವರ ಕಷ್ಟಗಳು ಏನಿದೆ ಅಂತ ನಿಜವಾಗ್ಲೂ ಅರ್ಥ ಮಾಡಿಕೊಂಡು ಮಾಡಿದರೆ ಅದು ಚೆನ್ನಾಗಿರೋದು। ಅದನ್ನು ಇನ್ನು ನಮ್ಮ ಜನ 10 ವರ್ಷ ಇದ್ದಾರೆ ಆಡಳಿತದಲ್ಲಿ, 1 ಟರ್ಮ್ ಅಲ್ಲ 2 ಟರ್ಮು। ಅದೇ ರೀತಿ ನಮ್ಮ ಸ್ಥಳೀಯವಾಗಿ BJP ಕ್ಯಾಂಡಿಡೇಟು 5 ಟರ್ಮ್ನಲ್ಲಿದ್ದಾರೆ। ಜನರ ಸಂಕಷ್ಟಗಳು ಸಾಕಷ್ಟು ಇದ್ದಾವೆ, ಬರ ಪರಿಹಾರ, ನಮ್ಮ ರೈತರ ಸಮಸ್ಯೆಗಳಿದೆ, ನೀರಾವರಿ ಯೋಜನೆಗಳು, ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ನೀರಾವರಿ ಯೋಜನೆಗಳು ಅನುಷ್ಠಾನಗೊಳ್ಳಬೇಕಾಗಿದೆ, ಕೈಗಾರಿಕೆಗಳು ಬರಬೇಕಾಗಿದೆ। ಇದನ್ನೆಲ್ಲ ಸಂಸದರು ಏನು ಮಾಡಿದ್ದಾರೆ ಅಂತ ಪ್ರಶ್ನೆಗಳಿದ್ದಾವೆ। ಆದ್ದರಿಂದ ಜನರೇ ಪ್ರಶ್ನೆ ಕೇಳಿ ಅವ್ರಿಗೆ ಉತ್ತರ ಸಿಕ್ಕಿದೆ, ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ। ಈ ಪಂಚ ಗ್ಯಾರಂಟಿ ಯೋಜನೆಗಳಿದೆ, ಅದು ವರ್ಕೌಟ್ ಆಗ್ಬೋದಾ ಚುನಾವಣೆಯಲ್ಲಿ? ಡೆಫಿನೆಟ್ಲಿ ವರ್ಕೌಟ್ ಆಗುತ್ತೆ। ಯಾಕಂದರೆ ಪ್ರತಿಯೊಂದು ಮಹಿಳೆಗೂ ಆ 2000 ರೂಪಾಯಿ ಅನ್ನೋದು ಅವಳಿಗೆ ಈ ಬರದ ಸಮಯ ಬೇರೆ ಇದೆ ಕರ್ನಾಟಕದಲ್ಲಿ, ಕುಟುಂಬದ ದೈನನಿತ್ಯ ಬಳಕೆ ವಸ್ತು ಇರ್ಬೋದು, ಒಂದು ಸಿಲಿಂಡರ್ ಬೆಲೆನೇ 1900 ಇದೆ। ಸೊ ಡೆಫಿನೆಟ್ಲಿ ಹೆಲ್ಪ್ ಆಗ್ತಾಯಿದೆ। ಕರೆಂಟ್ ಇರ್ಬೋದು, ಅನ್ನಭಾಗ್ಯ ಯೋಜನೆ, ಉಚಿತವಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ। ಒಂದೊಂದು ಕುಟುಂಬಕ್ಕೂ ಏನೂ ಇಲ್ಲ ಅಂದರೆ 5000ದಿಂದ 8000 ರೂಪಾಯಿ ಸೇವ್ ಆಗ್ತಾಯಿದೆ ಎವ್ರಿ ಪರ್ಸನ್ ಇನ್ ಕರ್ನಾಟಕ। ಈ ಒಂದು ಗ್ಯಾರಂಟಿಯಿಂದ ಒಂದಲ್ಲ ಒಂದು ರೀತಿಯಿಂದ ಬೆನಿಫಿಟ್ ಆಗ್ತಾ ಇದ್ದಾರೆ। ತಮ್ಮದು ಒಂದಲ್ಲ ವಿಡಿಯೋಗಳೆಲ್ಲ ಸಾಕಷ್ಟು ವೈರಲ್ ಆಗ್ತಾಯಿತ್ತು, ಈ ಬಾರಿ ಕಪ್ ನಮ್ಮದೇ ಅಂತ, ಯಾವ ಕಪ್ ಅಂತ ಅದು? ಡೆಫಿನೆಟ್ಲಿ ಕಾಂಗ್ರೆಸ್ ಕಪ್, ಎಲ್ಲ ಮಹಿಳೆಯರು ಗೆದ್ದಿದ್ದಾರೆ ಈ ಬಾರಿ। IPLನಲ್ಲಿ ಮಹಿಳೆಯರು ಗೆದ್ದಿದ್ದಾರೆ, ನಮ್ಮ ಬ್ಯಾಂಗ್ಳೂರ್ RCB। ಸೊ ನಾವು ಕೂಡ ಮಹಿಳಾ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿ ಈ ಬಾರಿ ಕಪ್ ಕಾಂಗ್ರೆಸ್ದೇ ಅಂತ ಹೇಳ್ತಾ ಇದ್ದೀನಿ। ಓಕೆ, ಇದಿಷ್ಟು ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಅವರ ಮಾತು। ಏನಂದರೆ ಒಟ್ಟಾರೆ ಎಲ್ಲ ಪಂಚಯೋಜನೆಗಳಿಂದ ಸಾಕಷ್ಟು ಅನುಕೂಲ ಆಗಿದೆ ಜನರಿಗೆ, ಅದರಿಂದ ಕಾಂಗ್ರೆಸ್ ಕೈ ಹಿಡಿತಾರೆ ಈ ಬಾರಿ ಅನ್ನೋ ಮಾತನ್ನು ಹೇಳಿರುವಂಥದ್ದು। ಸಂಜಯ್, ನ್ಯೂಸ್ 18 ದಾವಣಗೆರೆ।